ರಾಜ್ಯ ಸರ್ಕಾರ ಈಗ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಅಧಿಕಾರಿಯ ಹುದ್ದೆಗಳಿಗಾಗಿ ಈಗಾಗಲೇ ಕೆಇ ಮುಖಾಂತರ ನೋಟಿಫಿಕೇಶನ್ ಮಾಡಿದ್ದಾರೆ. ಈ ನೋಟಿಫಿಕೇಶನಲ್ಲಿ ಹಲವು ರೀತಿಯ ಲೋಪದೋಷಗಳಿದ್ದಾವೆ. ಇದರಿಂದ ಕೃಷಿ ಪದವೀಧರರಿಗೆ ಅನ್ಯಾಯ ಆಗುತ್ತೆ ಅಂತ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮುಖ್ಯ ಬೇಡಿಕೆಗಳೇನೆಂದರೆ ಖಾಸಗಿ ಕೃಷಿ ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡಬೇಕು, ಜೊತೆಗೆ ಈ ಒಂದು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳೇನು ಒಟ್ಟು 945 ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಅರ್ಜಿಯಲ್ಲಿ ಕೇವಲ ಕೃಷಿ ಪದವೀಧರರಿಗೆ ಮಾತ್ರ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಮತ್ತು ಬಿಟೆಕ್ ಇನ್ನಿತರ ಏನು ಪದವಿಗಳಿದ್ದಾವೆ ಆ ಪದವಿಗಳನ್ನು ಸೇರಿಸಿದ್ದಾರೆ. ಹಾಗಾಗಿ ಅವುಗಳನ್ನು ಕೈ ಬಿಡಬೇಕು ಅಂತ ವಿದ್ಯಾರ್ಥಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಒಂದು ವೇಳೆ ಕೃಷಿಯ ಏನು ಪದವೀಧರರಿಗೆ ಅವಕಾಶ ನೀಡದೆ ಬೇರೆ ರೀತಿಯ ಏನು ಪದವಿಗಳಿಗೆ ಅವಕಾಶ ನೀಡಿದರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಈ ಕುರಿತ ಮಾತಾಡಲಿಕ್ಕೆ ನನ್ನ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ ಅಂತ. ಮೇಡಮ್, ಯಾವ ಕಾರಣಕ್ಕಾಗಿ ಹೋರಾಟ ನಡೆಸಿದ್ರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಏನಾಗಿದೆ? ಸರ್, ಆ್ಯಕ್ಚುಲಿ ನಮಗೆ 2016 ರಿಕ್ರೂಟ್ಮೆಂಟ್ ಆಗಿತ್ತು. ಇನ್ನು ಆವಾಗಿಂದ 2026ವರೆಗೂ ಆಗ್ತಿಲ್ಲ. ಏನಪ್ಪ ಅಂದರೆ ಇವಾಗ ಬೇರೆ ಎಲ್ಲ ಎಕ್ಸಾಮ್ಗಳು ಹೆಂಗಂದ್ರಪ್ಪ ಅಂದರೆ ಎವ್ರಿ ಇಯರ್ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ನಮಗೂ ಅದೇ ಥರ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ನಾವು ಅವಾಗಲಿಂದ ಇಲ್ಲಿ ತನಕ ಸಹಿತ ಹಂಗೆ ಓದಿ ಸುಮ್ಮನೆ ಕೂತಿದ್ದೀವಿ ಹೊರತಾಗಿ ನಮ್ಗೆ ಯಾವುದು ಅಗ್ರಿಕಲ್ಚರ್ ಆಫೀಸರ್ ಜಾಬ್ ಮಾಡ್ತಿಲ್ಲ. ಮತ್ತು ಪ್ರೈವೇಟ್ ಕಾಲೇಜಲ್ಲೂ ಸಹಿತ ಪ್ರೈವೇಟ್ ಕಂಪ್ನಿಗಳಲ್ಲಿ ಹುಡುಗಿರ್ನ ತಗೊಳೋದಿಲ್ಲ. ಹಂಗಾಗಿ ಇದು ಮೇನ್ ಅಂದರೆ ನೆಸರಿ ಇರೋದು ಹುಡುಗಿರಿಗೆ. ಸೊ ಅಂಥದ್ರಾಗಿ ನಮಗೆ ಎವ್ರಿ ಇಯರ್ ರಿಕ್ರೂಟ್ಮೆಂಟ್ ಕರೀರಿ ಅಂತ ನಮ್ಮದೊಂದು ಡಿಮ್ಯಾಂಡು. ಇನ್ನು ಈಗ ಎಷ್ಟು ವರ್ಷದಿಂದ ಕರೆದಿಲ್ಲ? ಈಗ 945 ಪೋಸ್ಟ್ ಕರೆದಿದ್ದಾರಲ್ಲ, ಮತ್ತೆ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿಗಳು ಎಷ್ಟು ವರ್ಷದಿಂದ ಕರೆದಿರಲಿಲ್ಲ? ಅಂದರೆ 9 ವರ್ಷದಿಂದ ಕರೆದಿದ್ರು, ಅಲ್ಲಿಂದ ಇಲ್ಲಿ ತನಕ ಕರೆದೇ ಇಲ್ಲ. ಸೊ ಇವಾಗ ಕರೆದಿದ್ದಾರೆ. ಇದು ಬೆನಿಫಿಟ್ ಯಾರಿಗಾಗಬೇಕು ಅವ್ರಿಗೆ ಆಗಬೇಕು. ಇದು ಬೇರೆಯವ್ರಿಗೆ ಸಿಕ್ಕರೆ ಅದೇನಪ್ಪ ಅಂದರೆ ನ್ಯಾಯಯುತವಾಗಿ ಇರಲ್ಲ. ಯಾರಿಗೆ ನ್ಯಾಯ ಸಿಗಬೇಕಾಗಿರುತ್ತೋ ಅವ್ರಿಗೆ ಅನ್ಯಾಯ ಆದಂಗೆ ಆಗುತ್ತೆ. ಅದಲ್ಲ, ನಿಮಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ? ಯಾವ ರೀತಿ ಅನ್ಯಾಯ ಆಗ್ತಿದೆಯಪ್ಪ ಅಂದರೆ ನಾವೇನಪ್ಪ ಅಂದರೆ BSc ಮುಗಿಸಿ MSc PhD ಅಂದರೆ ನಾವು ಪರ್ಟಿಕ್ಯುಲರ್ ಅಗ್ರಿಕಲ್ಚರೇ ಮಾಡಿರ್ತೀವಿ. ನಾವು ಇವಾಗ ಏನಪ್ಪ ಅಂದರೆ ಯಾರದ್ರಕ್ಕೆ ನಾಲೆಜ್ ಇರುತ್ತೋ, ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಅವ್ರು ಏನಪ್ಪ ಅಂದರೆ ರೈತರಿಗೆ ಸರ್ವಿಸ್ ಕೊಡಬೇಕು, ಅವರು ರೈತರಿಗೆ ಸೇವೆ ಮಾಡಬೇಕು. ಬೇರೆಯವ್ರು ಯಾರೋ ಒಂದ್ರ ಬಗ್ಗೆ ಜ್ಞಾನನೇ ಇಲ್ಲ, ಅದ್ರ ಬಗ್ಗೆ ಏನೋ ಅರಿವೇ ಇಲ್ದವರು ಬಂದು ನಾವು ಸೇವೆ ಮಾಡ್ತೀವಿ ಅಂದ್ರಪ್ಪ ಅಂದರೆ ಏನಪ್ಪ ಅಂದರೆ ರೈತರಿಗೆ ನಾವೇ ಮೋಸ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಕೊಡಬಾರ್ದು. ಮತ್ತು ಅವ್ರು ಏನಪ್ಪ ಅಂದರೆ ಅಕ್ರಿಡೇಷನ್ ಅಂಡರ್ ಅವ್ರಿಗೆ ಯಾವುದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲ, ಆ ರೂಲ್ಸ್ನ ಬ್ರೇಕ್ ಮಾಡ್ತಾರೆ. ಇನ್ನೇನಪ್ಪ ಅಂದರೆ ಲಾಸ್ಟ್ 2 years ಬ್ಯಾಕ್ ಏನಪ್ಪ ಅಂದರೆ ಅದೇ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅವರು 15% ರಿಸರ್ವೇಷನ್ ಬೇಕನ್ನೋದಕ್ಕೋಸ್ಕರ ಒಂದು ತಿಂಗಳಗಟ್ಟಲೆ ಅವ್ರು ಏನಪ್ಪ ಅಂದ್ರೆ ಧರಣಿ ಮಾಡಿ ಅದನ್ನು ಪಡಿಸ್ಕೊಂಡ್ರು. ಬಟ್ ಇವ್ರಿಗೆ ಹಿಂಗೆ ರಾತ್ರಿ ಅವ್ರ ಎದುರು ಸಿಕ್ಬಿಡ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲದೇನೆ. ಅದು ಅಂದರೆ ವಿದ್ಯಾರ್ಥಿಗಳ ಎಂಥ ಪವರ್ಗಿಂತಲೇ ಬೇರೆ ಯಾವ ಪವರ್ ಇಲ್ಲಿ ಕೆಲಸ ಮಾಡ್ತಿದೆ? ಅಲ್ಲ, ನಿಮಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ? ಈಗ ಯಾವ ರೀತಿ ಅನ್ಯಾಯ ಆಗ್ತಿದೆ ಅಂದ್ರೆ ಅವ್ರು ಎಲಿಜಿಬಿಲಿಟಿ ಇಲ್ಲದೆ ಇರೋರು ಯಾರು ಎಲಿಜಿಬಿಲಿಟಿ ಇಲ್ಲ ಇದರಲ್ಲಿ? ಸರ್ಕಾರಕ್ಕೆ ಗೊತ್ತಿಲ್ವಾ ಅವ್ರು ಎಲಿಜಿಬಿಲಿಟಿ ಇಲ್ಲ ಅಂತಂದ್ರು? ಯಾಕೆ ನೋಟಿಫಿಕೇಶನ್ ಅಲ್ಲಿ ಸೇರಿಸಿದ್ದಾರೆ ಅದೇ ಗೊತ್ತಾಗ್ತಿಲ್ಲ. ಕೇಳಿ ಯಾವ 2024 ಅಲ್ಲಿ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಕರೆದಿದ್ರು. ಏನಪ್ಪ ಅವಾಗ ಏನಪ್ಪ ರೈಟೆಕ್ ಆಗಿರ್ಬೋದು ಮತ್ತೆ ಏನಪ್ಪ BE ಇಂಜಿನಿಯರಿಂಗ್ ಅವ್ರು ಸೇರಿಸಿರ್ಲಿಲ್ಲ. ಅದೇ ರಾತ್ರಿ ಮಾಡಿದ್ದಾರೆ. ನಾವು ಏನು ಹೇಳ್ತೇವೆ, ಅವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲ, ಅವ್ರ ಅಕ್ರಿಡೇಷನ್ ಏನಪ್ಪ ಅಂದ್ರೆ ಐಕರ್ ಅಂಡರ್ ಇಲ್ಲ, ಅದಕ್ಕೋಸ್ಕರ ಮಾಡಬೇಡಿ ಅಂತ ಅವ್ರಿಗೆ ಹೇಳ್ತಿರೋದು. ನಾವು ಅವರಿಗೆ ಅಂದ್ರೆ ಅರ್ಥ ಗೊತ್ತಾಗ್ಲಿ ಅಂತಾನೆ ನಾವು ನಮ್ಮ ಡಿಮ್ಯಾಂಡ್ನ ಮಾಡ್ತಿರೋದು. ಓಕೆ, ಇನ್ನು ಬೇರೆ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಮಾತಾಡಿಸ್ತೀನಿ. ಸರ್, ನಿಮ್ಮ ಬೇಡಿಕೆ ಏನು? ಸರ್, ನಮ್ಮ ಬೇಡಿಕೆ ಇರೋದು ನಮ್ಮ ಸ್ಟೂಡೆಂಟ್ಗೆ 2 ಮೇನ್ ಇಶ್ಯೂ ಇದೆ ಸರ್. ಈಗ ನೀವು ಕೇಳಿದ್ರೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತೇಳಿ ಸರ್. ಈಗ BSc ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ರೈಟೆಕ್ ಯೂನಿವರ್ಸಿಟಿ ಅವ್ರು ಯಾವುದೇ ರೀತಿ ಐಕಾರ್ ಅಫಿಲಿಯೇಷನ್ ಇಲ್ಲ ಸರ್. ಅವ್ರು ಯಾವ ರೀತಿ ಎಲಿಜಿಬಿಲಿಟಿ ಆಗ್ತಾರೆ ಸರ್ ಈ ಎಕ್ಸಾಮ್ಗೆ? ಅದಾದಮೇಲೆ ಪ್ರೀವಿಯಸ್ ಏನು ನೋಟಿಫಿಕೇಶನ್ ಬಿಟ್ಟಿದ್ರು ಅದರಲ್ಲಿ ರೈಟೆಕ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿರೋದು, ಆಮೇಲೆ BE ಬಯೋಟೆಕ್ನಾಲಜಿ ಅವರು ಎಲಿಜಿಬಿಲಿಟಿ ಯಾವುದೇ ರೀತಿ ಕೊಟ್ಟಿರಲಿಲ್ಲ ಸರ್. ಈಗ ಸಡನ್ನಾಗಿ ಲಾಸ್ಟ್ ನೋಟಿಫಿಕೇಷನಲ್ಲಿ BSc ಅಗ್ರಿಕಲ್ಚರ್ ರೈಟೆಕ್ ಗ್ರಾಜುಯೇಟ್ಸು ಮತ್ತು BE ಬಯೋಟೆಕ್ನಾಲಜಿ ಅವರು ಎಲಿಜಿಬಲ್ ಇದ್ದಾರೆ ಅಂತಂದರೆ ಅದು ಯಾವ ರೀತಿ ನ್ಯಾಯವಾಗುತ್ತೆ ಸರ್? ಅಲ್ಲ, ಮುಂದಿನ ನಡೆ ನಿಮ್ದೀಗ ಏನು ಮಾಡ್ತೀರಾ ನೀವು? ಈ ನೋಟಿಫಿಕೇಷನನ್ನು ತಿದ್ದುಪಡಿ ಸಂಬಂಧಪಟ್ಟಂತೆ ಸರ್ಕಾರ ಮೇಲೆ ಯಾವ ರೀತಿ ಒತ್ತಡ ಹಾಕ್ತೀರಾ? ಸರ್, ನಾವು ಆದಷ್ಟು ನಮ್ಮ ಕಡೆಯಿಂದ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ ಸರ್. ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅದೇನಾಗಲಿ ಮೆಮೊರಂಡಮ್ ಆಗಿರ್ಬೋದು ಲೆಟರ್ಸ್ ಆಗಿರ್ಬೋದು, ಯಾವ ಅಧಿಕಾರಿಗೆ ಕೊಡಬೇಕು ನಾವು ಅದನ್ನೆಲ್ಲ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಸರ್. ಬಟ್ ನಮ್ಮ ಮಾತ್ರ ಇಶ್ಯೂ ಏನಿದೆ ಅಲ್ಲಿವರೆಗೂ ನಮ್ಮದು ಪ್ರಾಬ್ಲಮ್ ಆಗೋವರೆಗೂ ನಾವು ನಿಲ್ಲಲ್ಲ ಸರ್. ಓಕೆ, ಇದಿಷ್ಟು ವಿದ್ಯಾರ್ಥಿಗಳ ಒಂದು ಬೇಡಿಕೆಯಾಗಿದೆ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು, ಇಲ್ಲದೇ ಇದ್ದರೆ ನಾವು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
न्यूज नेटवर्क प्रस्तुति।